ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಲ್ಲಿಕಾರ್ಜುನ ಡಿಕಗಲ್. ನಮ್ಮ ಚಾನಲ್ಗೆ ನಿಮಗೆ ಹೃದಯಪೂರ್ವಕ ಸುಸ್ವಾಗತ. ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇವತ್ತಿನ ದಿನ ನಾನು ಸ್ಟ್ರಾಟಜಿಕ್ ಕಾಸ್ಟ್ ಮ್ಯಾನೇಜ್ಮೆಂಟಿನ 2023 ಈ ಇಯರ್ನ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಈ ಕ್ವಶನ್ ನಂಬರ್ 2 ಎ, ಅದರಲ್ಲಿ 2 ಇದಾವೆ, ಎ ಮತ್ತು ಬಿ. 7 ಮಾರ್ಕ್ಸ್. ಕ್ವಶನ್ ನಂಬರ್ 2 ಎ, ಅದರಲ್ಲಿ ಥಿಯರಿ ಕೇಳಿದ್ದೇನೆ. ಅದು ಯಾವುದು ಅಂತಂದ್ರಿಗಿನ ಫಸ್ಟು ಎಕ್ಸ್ಪ್ಲೇನ್ ದ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಲರ್ನಿಂಗ್ ಕರ್ವ್ಸ್ ಅಂತ ಕೇಳಿದ್ದೇನೆ. ನಾವು ಇದಕ್ಕೇನು ಈ ಥರ ಕೇಳಿದ್ದೇನೆ 7 ಮಾರ್ಕ್ಸಿಗೆ ಅಂತಂದ್ರಿಗಿನ ನಾವೇನು ಮಾಡಬೇಕು, 7 ಮಾರ್ಕ್ಸ್ ಈ ಥರ ಕೇಳಿದ್ದೇನೆ ಅಂತಂದ್ರೆ ನಾವೇನು ಮಾಡಬೇಕು ಅಂತಂದ್ರಿಗಿನ ಫಸ್ಟು ಮೀನಿಂಗು, ಇಂಟ್ರೊಡಕ್ಷನು, ಮೀನಿಂಗು, ಡೆಫಿನೇಷನು ಬರೆದು ಈ ಪಾಯಿಂಟ್ಸ್ ಬರೆದು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಆಮೇಲೆ ಕನ್ಕ್ಲೂಷನ್ ಕೊಡಬೇಕಾಗುತ್ತೆ. ಓಕೆನಾ? ಇವಾಗ ನಾನು ಎಕ್ಸ್ಪ್ಲೇನ್ ದ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಲರ್ನಿಂಗ್ ಕರ್ವ್ ಕ್ವಶನ್ ನಂಬರ್ 2 ಏನು, ಅದರಲ್ಲಿ ಎಕ್ಸ್ಪ್ಲೇನ್ ದ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ learning curve. ಈಗ ಈ ಪ್ರಾಬ್ಲಮ್ ಇದಕ್ಕೆ ಆನ್ಸರ್ನ ನಾನು ಈಗ ಮಾಡ್ತೀನಿ ನೋಡ್ರಿ. ಏನೇನಿದೆ ಇದರಲ್ಲಿ, ಏನೇನು ಬರ್ತವೆ ಅಂತಂದ್ರೆ ಫಸ್ಟ್ ಒಂದು ಆನ್ಸರು. ಫಸ್ಟ್ ಒನ್ ಏನ್ ನೇಚರ್ ಆಫ್ ಲೇಬರ್, nature of labor force used in the production of product and services. ಫಸ್ಟ್ ಪಾಯಿಂಟ್ ಇದೆ, ಫಸ್ಟ್ ಒನ್. ಸೆಕೆಂಡ್ ಒನ್ ಏನಿದೆ ಅಂತಂದ್ರಿಗಿನ ನೇಚರ್ ಆಫ್ ಪ್ರಾಡಕ್ಟ್ ಅಂಡ್ ಪ್ರೊಡಕ್ಷನ್ ಪ್ರೋಸೆಸ್ ಆಸ್ ಟು ಡೈರೆಕ್ಟ್ ಇಂಪ್ಯಾಕ್ಟ್. ಅಂದ್ರೆ ಲರ್ನಿಂಗ್ ಕರ್ವ್ಗೆ ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ನೋಡ್ಬೋದಾಗಿದೆ. ನೇಚರ್ ಅನ್ನೋದನ್ನ ಸ್ವರೂಪ ಅಂತೀವಲ್ಲ ನಾವು, ಅದ್ರಲ್ಲಿ ಏನೂ ನಾವು ಯೂಸ್ ಮಾಡ್ತೀವಿ. ಪ್ರಾಡಕ್ಟ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ಅದಕ್ಕೆ ನಾವು ಸರ್ವಿಸ್ ಅಂದ್ರೆ ಡೈಲಿ ಸೇಲ್ ಮಾಡೋವರೆಗೂ ನಮ್ಗೆ ಏನೇನು ಆಗುತ್ತೆ ಎಲ್ಲಾದ್ರೂ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಲ್ಲ. ಈಗ ನೇಚರ್ ಆಫ್ ಪ್ರಾಡಕ್ಟ್ ಅಂಡ್ ಸೆಕೆಂಡ್ ಒನ್ ನೇಚರ್ ಆಫ್ ಪ್ರಾಡಕ್ಟ್ ಅಂಡ್ ಪ್ರೊಡಕ್ಷನ್ process as a direct impact. Third one, nature of product and production process as to direct impact. ಅಂದ್ರೆ ಅದಕ್ಕೆ ಒಂದು ಪ್ರೊಡಕ್ಷನ್ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಏನಾದರೂ ಕಾಸ್ಟ್ ಏನಾದರೂ ಆಗುತ್ತೆ ಅನ್ನೋದನ್ನ ಅದು ಒಂದೊಂದ್ಸಲ ಏನಾಗುತ್ತೆ ಅಂತದನ್ನ ಅದಕ್ಕೆ ಡೈರೆಕ್ಟ್ ಆಗಿ
ಇಂಪ್ಯಾಕ್ಟ್ ಆಗ್ಬೋದು. ಹೌದಾ? ನೆಕ್ಸ್ಟು ಕಂಟಿನ್ಯೂಯೇಷನ್ ಆಫ್ ಪ್ರೊಡಕ್ಷನ್. ಅಂದರೆ ಒಂದೊಂದ್ಸಲ ಏನಾಗುತ್ತೆ, ಒಂದೊಂದು ಟೈಮಲ್ಲಿ ಏನು ಮಾಡ್ತೀವಿ ಅಂತಂದರೆ ಕಂಟಿನ್ಯೂಯೇಷನ್ ಪ್ರೊಡಕ್ಷನ್. ನಾವು ಒಂದು ಪ್ರಾಡಕ್ಟ್ ಯಾರಾದರೂ ನಮಗೆ ಆರ್ಡರ್ ಬಂತು ಅಂತಂದರೆ ನಾವೇನು ಮಾಡ್ತೀವಿ ಅಂದರೆ ಕಂಟಿನ್ಯೂಯೇಷನ್ ಪ್ರೊಡಕ್ಷನ್ ಮಾಡಬೇಕಾಗುತ್ತೆ. ಕಂಟಿನ್ಯೂಸ್ ಪ್ರೊಡಕ್ಷನ್ ಮಾಡಿ ಹಂಗೆ ಡೈರೆಕ್ಟ್ ಹಾಗೆ ಸೇಲ್ ಮಾಡುವ ಪರಿಸ್ಥಿತಿ ಇರುತ್ತೆ. ಈಗ ಕಂಟಿನ್ಯೂಯೇಷನ್ ಆಫ್ ಪ್ರೊಡಕ್ಷನ್ ಆಕ್ಟಿವಿಟೀಸ್ ಏನಾದರೂ ನಡೆದರೆ ಪ್ರೊಡಕ್ಷನ್ ಆಕ್ಟಿವಿಟೀಸ್ ವಿತೌಟ್ ಎನಿ ಇಂಟ್ರಪ್ಷನ್ ಅಂತ ಕರಿತೀವಿ ನಾವು. ವಿತೌಟ್ ಎನಿ ಇಂಟ್ರಪ್ಷನ್. Fourth 1.1, nature of incentive schemes. Nature of incentive schemes. Fifth point, provision and availability of facilities and work environment. Provision and availability of facilities and work environment. Sixth point, whenever there is a change in job of an employee. Whenever there is a change in job of an employee. Seventh one, if the case is changed. If the case is changed. Eighth one, change in the production. Change in the production product design and for tools used in the process of production.
process of total 8 points. First one, nature of labor force used in the production of product and services. Next one, nature of product and production process has a direct impact. Continuation of production activities without any interruption. When nature of incentive schemes. Next one, provision and availability for facilities with employees, work employees. Whenever there is a change in job of employee, if the case is changed, or sometimes case is reverse, change in the learning curve. Next, change in the production, product design, and tools used tools used in the production tools used in the process of production. This is 8 points, factors affecting learning curve points. Last one, conclusion, your choice. ನೆಕ್ಸ್ಟ್ ಇಷ್ಟು ಬರಬೇಕು 7 ಮಾರ್ಕ್ಸಿಗೆ. ನೆಕ್ಸ್ಟ್ ನಾವು ಬಿ ನೋಡಬೇಕು. ಬಿ ಪ್ರಾಬ್ಲಮ್ ಇದೆ, ಅದನ್ನು ನಾನು 7 ಮಾರ್ಕ್ಸಿಗೆ ಕೇಳಿದ್ದಾರೆ, ಅದು ಕೂಡ ಇಷ್ಟು ಬರ್ಕೊಡ್ರಿ. ಈಗ ನೆಕ್ಸ್ಟ್ ನಾನು ಬಿ ಕ್ವಶನ್ಗೆ ಹೋಗ್ತೀನಿ. ಓಕೆನಾ? ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗ್ರಿ. ಈಗ ಬಿ ಅದರಲ್ಲಿ ಯಾವ್ದು ಕೇಳಿದಾನ ಅಂತಂದ್ರೆ ಕ್ವಶನ್ ನಂಬರ್ 2 ಬಿ ನೊಳಗ, ರಾಜ ಪ್ರಾಜೆಕ್ಟ್ಸ್ ಲಿಮಿಟೆಡ್ anticipate 80% learning curve will apply to the production of a new item. The firm item will cost rupees 2000 in material ಕೊಟ್ಟಿದ್ದಾನೆ, ಕಾಸ್ಟ್ 2000 ಅಂತ ಹೇಳಿದ್ದಾನೆ, and will take 500 labor hours ಕೊಟ್ಟಿದ್ದಾನೆ. The cost per hour for labor and variable overhead is rupees 5 ಅಂತ ಕೊಟ್ಟಿದ್ದಾನೆ. You are required to calculate the total cost for the first unit and first 8 ಯೂನಿಟ್ ಇದು ಮಾಡಬೇಕು. ಓಕೆನಾ? ಇದನ್ನು ಪ್ರಾಬ್ಲಮ್ ನಾನು ಡಿಸ್ಪ್ಲೇನಲ್ಲಿ ತೋರಿಸ್ತೀನಿ, ನಾನು ಸ್ಕ್ರೀನ್ ಮೇಲೆ ನೀವು ಬರ್ಕೊಡ್ರಿ. ಈಗ ಈ ಥರ ಕೊಟ್ಟಿದ್ದೇನೆ. ಲರ್ನಿಂಗ್ ಕರ್ವ್ ಎಷ್ಟು ಕೊಟ್ಟಿದ್ದಾನೆ ಅಂತಂದ್ರೆ ರೇಟು 80% ಹೇಳಿದ್ದಾನೆ. ನಮಗೆ ಲೇಬರ್ ಅವರ್ಸ್ 500 ಇದೆ. ಪ್ರಾಬ್ಲಮ್ನ ಬರ್ಕೊಡ್ರಿ. Calculation of total cost for the first unit and first 8 ಯೂನಿಟ್ ಮಾಡಬೇಕು ನಾವು. ಕ್ಯಾಲ್ಕುಲೇಷನ್ ಆಫ್, ಇದು ಬಿ. ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ಇಲ್ಲಿದ್ರೆ ನಾವು ಬೇರೆ ಥರ ಮಾಡೋಣ್ರಿ. ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಕಾಸ್ಟ್ ಫಾರ್ ದ ಅವರೇಜ್ ಲೇಬರ್ ಅವರ್ಸ್, ಈ ಥರ ಬರ್ಕೊಂಬಿಟ್ರೆ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಕಾಸ್ಟ್ ಅಂಡ್ average labor hours. First unit and first 8 ಯೂನಿಟ್. ಓಕೆನಾ? ಈಗ 3 ಕಾಲಮ್ ಮಾಡ್ಕೋಬೇಕು. ಕ್ಯೂಮುಲೇಟಿವ್ ಔಟ್ಪುಟ್ ಇದು. ಕ್ಯೂಮುಲೇಟಿವ್ ಔಟ್ಪುಟ್ ಇದು ಕ್ಯೂಮುಲೇಟಿವ್ ಅವರೇಜ್ ಲೇಬರ್ ಅವರ್ಸ್. ಇದು ಕ್ಯೂಮುಲೇಟಿವ್ ಅವರೇಜ್ ಲೇಬರ್ ಅವರ್ಸ್.
cumulative average labor hours, learning 80% learning curve, 80% learning curve. ಇದು ಟೋಟಲ್ cumulative labor hours. ಟೋಟಲ್ ಕ್ಯೂಮುಲೇಟಿವ್ ಲೇಬರ್ ಅವರ್ಸ್ ಇದು. ಫಸ್ಟ್ ಯೂನಿಟ್ ಎಷ್ಟು ಕೊಟ್ಟಿದೆ ನಮಗೆ 500 ಅಲ್ವಾ, 500 ಅವರ್ಸ್ ಕೊಟ್ಟಿದ್ದೇನೆ. ಇದಕ್ಕೆ ನಾವು ಮಾಡೋದು ಬೇಕಿಲ್ಲ. ಇಲ್ಲಿ 500 ಅವರ್ಸ್ ಇಂಟು 1 ಯೂನಿಟ್ 500. ಓಕೆನಾ. ಸೆಕೆಂಡ್ ಅಂದರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಲರ್ನಿಂಗ್ ಕರ್ವ್ ಒಳಗೆ ಫಸ್ಟಿಗೆ 1 ಯೂನಿಟ್ ಇರುತ್ತೆ. ಕ್ಯೂಮುಲೇಟಿವ್ ಔಟ್ಪುಟ್ ಅಂದರೆ ಕ್ಯೂಮುಲೇಟಿವ್ ಅಂದರೆ 1 ಇದ್ದಿದ್ದು 2 ಆಗುತ್ತೆ, 2 ಇದ್ದಿದ್ದು 4 ಆಗುತ್ತೆ, 4 ಇದ್ದಿದ್ದು 8 ಆಗುತ್ತೆ. ಇಲ್ಲಿ ಏನು ಹೇಳಿದಾನೆ, ಬರೀ ನಮಗೆ 8 ಯೂನಿಟ್ಸ್ ಬರೋ ಥರ ನಾವು ಮಾಡಬೇಕು. ಅಂದ್ರೆ ಫಸ್ಟು 1 ಯೂನಿಟು, ನೆಕ್ಸ್ಟು 2 ಯೂನಿಟು, ಹೌದಾ, ಆಮೇಲೆ 4, ಆಮೇಲೆ 8. ಓಕೆನಾ, 8 ಬಂತು. ಓಕೆನಾ. ಈಗ ಫಸ್ಟ್ ಯೂನಿಟ್ ಮಾಡಿದ್ವಿ. ಈಗ 500 ಈ ಲೇಬರ್ ಅವರ್ಸ್ ಎಷ್ಟಿದೆ ಅಂದರೆ 500ಗೆ ಮತ್ತು ನಾವು 80% ಲರ್ನಿಂಗ್ ಕರ್ವ್ ಮಾಡಬೇಕಾಗುತ್ತೆ. ಈಗ ಸೆಕೆಂಡ್ ಒನ್ಗೆ 500 ಅವರ್ಸ್ ಇಂಟು ಎಷ್ಟು 80% ಲರ್ನಿಂಗ್ ಕರ್ವ್, 80% ಲರ್ನಿಂಗ್ ಕರ್ವ್. ನಮಗೆ 80% ಲರ್ನಿಂಗ್ ಕರ್ವ್ ಮಾಡಿದ್ರೆ ಕ್ಯಾಲ್ಕುಲೇಟರ್ಲ್ಲಿದೆ 500 ಇಂಟು 80% ಮಾಡಬೇಕು, 400 ಆಯಿತು. ಓಕೆನಾ. ಈಗ 400ಗೆ ಇಲ್ಲಿ 400 ಅವರ್ಸ್ ಇಂಟು 2 ಯೂನಿಟ್. ಓಕೆನಾ. 200 800. ನೆಕ್ಸ್ಟ್ ಒನ್ ಇಲ್ಲಿ 400 ಅವರ್ಸ್ ಇಂಟು 80%. 400 ಇಂಟು 80%, 320. ಓಕೆನಾ. 320 ಅವರ್ಸ್ ಇಂಟು 4 ಯೂನಿಟ್ಸ್ ಡಬಲ್ ಆಗುತ್ತಲ್ವಾ. 320 ಇಂಟು 4 ಯೂನಿಟ್ಸ್ 1280 ಆಗುತ್ತೆ. ಈಗ 8 ಯೂನಿಟ್ಸ್ ಅಂದರೆ 320 ಅವರ್ಸ್ ಇಂಟು 80% ಲರ್ನಿಂಗ್ ಕರ್ವ್. 320 ಇಂಟು 80% ಲರ್ನಿಂಗ್, 320 ಇಂಟು 80% ಲರ್ನಿಂಗ್ ಕರ್ವ್ ಮಾಡಿದ್ರೆ 256 ಆಗುತ್ತೆ. 256 ಅವರ್ಸ್ ಇಂಟು 8 ಯೂನಿಟ್ಸ್ ಮಾಡಿದ್ರೆ ನಮಗೆ 250 ಇಂಟು 8 ಅವರ್ಸ್ ಮಾಡಿದ್ರೆ ನಮಗೆ 2048 ಆಗುತ್ತೆ. 2048. ಈಗ ನಮ್ಗೆ ಏನು ಹೇಳಿದಾರೆ ಅಂತಂದ್ರೆ ಫಸ್ಟ್ ಯೂನಿಟ್ ಮತ್ತು ಫಸ್ಟ್ 8 ಯೂನಿಟ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಬರ್ಕೊಂಡ್ರಿ ಅಲ್ವಾ. ಈಗ ಬಂದಿರ್ತಕ್ಕಂಥದ್ದು ನಮಗೆ ಫಸ್ಟ್ ಯೂನಿಟ್ಗೆ ಇಲ್ಲಿ ಕ್ಯಾಲ್ಕುಲೇಷನ್ ಬರ್ಕೊಂತ ನೋಡ್ರಿ. ನಾನು ಫಸ್ಟ್ ಯೂನಿಟ್ಗೆ 500 ಇದೆ, 8 ಯೂನಿಟ್ಸ್ಗೆ ನಮಗೆ ಎಲ್ಲದು ಬರ್ಕೊಂಡ್ಬಿಡ್ತೀನಿ. ಇಷ್ಟು 800, ಆಮೇಲೆ 1280, ಆಮೇಲೆ 2000. ಅಲ್ಲಿ 2000 ಕೊಟ್ಟಾನಲ್ಲ ಅದನ್ನ ಇಂಟು ಮಾಡಬೇಕು. ಅಂದರೆ ಇದಕ್ಕೆಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ದಕ್ಕನ್ನ ಫಸ್ಟ್ ಇಂಟು ಮತ್ತು ಸೆಕೆಂಡ್ ಇಂಟು ಹಾಕ್ಕೊಂಡು ಆಮೇಲೆ ಬಂದಿರ್ತಕ್ಕಂಥ 2000ನ ನಾವು ಇಂಟು ಮಾಡಿದ್ರೆ ಅವಾಗ ನಮಗೆ ಲರ್ನಿಂಗ್ ಕರ್ವ್ ಬರುತ್ತೆ, ರೇಟ್ ಲೇಬರ್ ಅವರ್ಸ್ ಬರುತ್ತೆ. ಓಕೆನಾ. ಇಷ್ಟು ಫಸ್ಟ್ ಸ್ಟೆಪ್ ಬಂದಿದ್ರಾಗ
ಈ ತರ. ಓಕೆನಾ? ಈಗ ಸೆಕೆಂಡ್ ಮಾಡಂಬರ್ರಿ. ಈಗ ಸೆಕೆಂಡ್ ಒನ್ ಮಾಡಂಬರ್ರಿ. ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಲೇಬರ್ ಅವರ್ಸ್. ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಲೇಬರ್ ಅವರ್ಸ್. Calculation of total labor hours. Particulars 3 ಕಾಲಮ್ ಮಾಡ್ಕೋಬೇಕು. ಫಸ್ಟ್ ಯೂನಿಟ್, ಓಕೆನಾ? ಈಗ ಫಸ್ಟ್ ಏನ್ ಮಾಡ್ಬೇಕು, ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ ನಾವು ಸೆಕೆಂಡ್ ಒನ್ ಲೇಬರ್ ಮೆಟೀರಿಯಲ್ ಕಾಸ್ಟ್. ಕಾಲಮ್ ಒಳಗೆ ಕೊಟ್ಟಿದ್ದೇನೆ ಅವನೇ. ಲೇಬರ್ ಮೆಟೀರಿಯಲ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾನೆ ಅಂತಂದ್ರೆ 2000 ಕೊಟ್ಟಿದ್ದಾನೆ. ಓಕೆನಾ? ಈ 2000 ಎಷ್ಟಾಗುತ್ತೆ ಅಂದ್ರೆ 2000 ಇಂಟು 1 ಮಾಡಬೇಕು, 2000 ಆಗುತ್ತೆ. ಪ್ರಾಬ್ಲಮ್ ಒಳಗೆ ಕೊಟ್ಟಿದ್ದೇನೆ ಎಷ್ಟು ಅಂತಂದ್ರೆ ದ ಫಸ್ಟ್ ಐಟಮ್ ವಿಲ್ ಕಾಸ್ಟ್ ₹2000. ಮೆಟೀರಿಯಲ್ಸ್ ವಿಲ್ ಟೇಕ್ ಫಸ್ಟಿಗೆ ಏನಾಗುತ್ತೆ 2000 ಇರುತ್ತೆ. 8 ಯೂನಿಟ್ಸ್ಗೆ ಎಷ್ಟಾಗುತ್ತೆ ಅಂದ್ರೆ 2000 ಇಂಟು 8 ಮಾಡಿರಿ 16,000 ಆಗುತ್ತೆ. ಓಕೆನಾ? ಈ ಥರ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕು ಅಂತಂದ್ರೆ ನಾವು ಆ್ಯಡ್ ಮಾಡಬೇಕು. ಏನು ಆ್ಯಡ್ ಮಾಡಬೇಕು ಅಂದರೆ ಕ್ಯಾಲ್ಕುಲೇಷನ್ ಮಾಡಿದ್ವಲ್ಲ ಅದನ್ನು ಆ್ಯಡ್ ಮಾಡಬೇಕಾಗುತ್ತೆ. ಓಕೆನಾ? ಯಾವ ಥರ ಅಂತಂದ್ರೆ ಈಗ ನಾವು ಫಸ್ಟ್ 500 ಇದೆಯಲ್ಲ, ಫಸ್ಟ್ ಯೂನಿಟ್ ಎಷ್ಟಿದೆ 500 ಇದೆ. ಪ್ರಾಫಿಟ್ ಮಾರ್ಜಿನ್ ವೇರಿಯಬಲ್ ಓವರ್ ಹೆಡ್. ಅದರಲ್ಲಿ ಫಸ್ಟ್ ಒನ್ ಎಷ್ಟಿದೆ ಅಂತಂದ್ರೆ ಫಸ್ಟ್ ಯೂನಿಟಿಗೆ ಇಷ್ಟು 500 ಇದೆ. ಓಕೆನಾ? 500ಗೆ ನಾವೇನು ಮಾಡಬೇಕು ಅಂತಂದ್ರೆ 500 ಇಂಟು 500 ಪ್ಲಸ್ 5 ಅವನು 5 ಕೊಟ್ಟಿದ್ದಾನೆ. 5 ವೇರಿಯಬಲ್ ಓವರ್ ಹೆಡ್ ಈಸ್ ₹5 ಅಂತ ಹೇಳಿದ್ದಾನೆ. ಅದಕ್ಕೋಸ್ಕರ ₹5ನ ಇಂಟು ಮಾಡಬೇಕು. 8 ಯೂನಿಟ್ಸ್ 8 ಯೂನಿಟ್ಸ್ಗೆ ನಮಗೆ 8 ಯೂನಿಟ್ಸ್ ಎಷ್ಟಿದೆ ಅಂತಂದ್ರೆ ನಮಗೆ 8 ಯೂನಿಟ್ಸ್ಗೆ 2048 ಇದೆ. ಇಂಟು 5 ಮಾಡಬೇಕು. 500 ಇಂಟು 5 ಮಾಡಿದ್ರೆ ನಮಗೆ 2500 ಬರುತ್ತೆ. ಇಲ್ಲಿ 2048 ಇಂಟು 5 ಮಾಡಿದ್ರೆ ನಮಗೆ 10,240 ಆಗುತ್ತೆ. ಇವಾಗ ನಾವೇನು ಮಾಡಬೇಕು, ಇದನ್ನ ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ಮಾಡಿದ್ರೆ 4500 ಆಯಿತು. ಇಲ್ಲಿ 26,240. ಓಕೆನಾ? ಬಂದಿರತಕ್ಕಂಥದ್ದು ನಮ್ಗೆ ಏನಾಗಿರುತ್ತೆ ಅನ್ನೋದನ್ನ ಟೋಟಲ್ ಲೇಬರ್ ಓವರ್ ಹೆಡ್ ಕಾಸ್ಟ್ ಅಂತ. ಟೋಟಲ್ ಲೇಬರ್ ಓವರ್ ಹೆಡ್ ಕಾಸ್ಟ್
ನಮಗೆ ಬಂದಿರತಕ್ಕಂಥದ್ದು ಟೋಟಲ್ ಓವರ್ ಹೆಡ್ ಕಾಸ್ಟ್ ಇಷ್ಟು ಬಂದಿದೆ. ನಾವು ಇವಾಗ ಏನು ಮಾಡಬೇಕು ಅಂತಂದ್ರೆ ಟೋಟಲ್ ಲೇಬರ್ ಓವರ್ ಹೆಡ್ ಕಾಸ್ಟ್ ಇದು. ನಮಗೆ ಟೋಟಲ್ ಲೇಬರ್ ಅವರ್ಸ್ ಬೇಕಾಗಿದೆ. ನಾವು ಏನು ಮಾಡಬೇಕಂದ್ರೆ ಟೋಟಲ್ ಲೇಬರ್ ಅವರ್ಸ್ ಬೇಕಾಗುತ್ತೆ. ಅವರ್ಸ್ ಕಂಡುಹಿಡಿಬೇಕಂತಂದ್ರೆ ನಾವೇನು ಮಾಡಬೇಕು ಅಂತಂದ್ರೆ ಅವು ಟೋಟಲ್ ಲೇಬರ್ ಓವರ್ ಹೆಡ್ ಕಾಸ್ಟ್ ಡಿವೈಡ್ ಬೈ ಔಟ್ಪುಟ್. ಈಗ ಫಸ್ಟ್ ಯೂನಿಟ್ ಇದು ಎಷ್ಟಿದೆ ನಮಗೆ 4500. ನಮ್ಗೆ ಔಟ್ಪುಟ್ ಎಷ್ಟಿದೆ ಅಂತಂದ್ರೆ ಔಟ್ಪುಟ್ ಇದು ಔಟ್ಪುಟ್ ಅಂತ, ಓಕೆನಾ. ಎಷ್ಟಿದೆ ಫಸ್ಟ್ ಯೂನಿಟಿಗೆ 4000 ಇದ್ದಂದ್ರೆ ಫಸ್ಟ್ ಯೂನಿಟ್ ಫಸ್ಟ್ 1 ಇರುತ್ತೆ. ಇದು ಮಾಡಿದ್ರೆ ನಮಗೆ 4500 ಆಗಿರುತ್ತೆ, ಓಕೆನಾ. ಸೆಕೆಂಡ್ ಒನ್ ಅಂದರೆ 8 ಯೂನಿಟ್ಸ್ಗೆ ಎಷ್ಟು ಅಂತಂದ್ರೆ 26,240 ಡಿವೈಡ್ ಬೈ 8 ಮಾಡಬೇಕು. 26,240 ಡಿವೈಡ್ ಬೈ 8 ಮಾಡಿದ್ರೆ ನಮಗೆ 3,280. ಇದು ಲರ್ನಿಂಗ್ ಕರ್ವ್ ಥಿಯರಿ ಒಳಗೆ ಕೇಳಿರುವಂತಹ ಪ್ರಾಬ್ಲಮ್ ಇದು. ಲೇಬರ್ ಅವರ್ಸ್ ರೇಟ್ನ ಕಂಡುಹಿಡಿಬೇಕಾಗುತ್ತೆ. ಇದು ಬಂದಿರತಕ್ಕಂಥದ್ದೇ ಲೇಬರ್ ಅವರ್ಸ್ ರೇಟ್. ಇದು ಟೋಟಲ್ ಲೇಬರ್ ಅವರ್ಸ್ ರೇಟ್ ಕಾಸ್ಟ್ ಇದೆ. ಟೋಟಲ್ ಲೇಬರ್ ಓವರ್ ಹೆಡ್ ಕಾಸ್ಟ್. ಇವಾಗ ನಾವು ಕಂಡುಹಿಡಿಯುವಂಥದ್ದು ಟೋಟಲ್ ಲೇಬರ್ ಅವರ್ಸ್ ಅನ್ನ ಕಂಡುಹಿಡಿಬೇಕಾಗಿರುತ್ತೆ, ಓಕೆನಾ. ಅವ್ನು ಪ್ರಾಬ್ಲಮ್ ಒಳಗೆ ಕೇಳಿದ್ದ ಎಷ್ಟು ಅಂದ್ರೆ 80% ಲರ್ನಿಂಗ್ ಕರ್ವ್ ಕೇಳಿದ್ದೇನೆ. ನಾವು 500 ಲೇಬರ್ ಅವರ್ಸ್ ಇದೆ. ಲೇಬರ್ ಅವರ್ಸ್ ಕಂಡುಹಿಡಿತಾ ಇದೀವಿ ಅಂದ್ರೆ ಲೇಬರ್ ಅವರ್ಸ್ಗೆ ಮಾಡಬೇಕಾಗುತ್ತೆ. 80% ಮಾಡಿದ್ರೆ ನಾವು ಅಲ್ಲಿ ಲರ್ನಿಂಗ್ ಕರ್ವ್ನ ಕಂಡುಕೊಂಡು ಹೋದ್ವಿ. ನೆಕ್ಸ್ಟ್ ಬಂದಿರತಕ್ಕಂಥ ಮತ್ತೇನು ಕೇಳಿದೆ ಅಂತಂದ್ರೆ ಮತ್ತೆ 2000 ಮೆಟೀರಿಯಲ್ ಕೇಳಿದ್ದಾನೆ. 2000 ಅಂದರೆ ಫಸ್ಟ್ 8 ಯೂನಿಟ್ಸ್ಗೆ ಮಾಡಬೇಕಾಗುತ್ತೆ. ಮಾಡಿದ್ಮೇಲೆ ನಮಗೆ ವೇರಿಯಬಲ್ ಓವರ್ ಹೆಡ್ಸ್ ಕೊಟ್ಟಿದ್ದಾನೆ 5 ರೂಪೀಸ್. 5 ರೂಪೀಸ್ ಏನು ಮಾಡಬೇಕು ಅಂತಂದ್ರೆ ನಾವು 2000ಗೆ ಇದು 2000 ಕೇಳಿದ್ದೀನಲ್ವಾ, 2000 ಇಂಟು 5 ಮಾಡಿದ್ರೆ ನಮಗೆ 2500 ಆಗುತ್ತೆ. 500 ಇಂಟು ಲೇಬರ್ ಅವರ್ಸ್ ಎಷ್ಟಿರುತ್ತೆ 500 ಫಸ್ಟ್ ಯೂನಿಟಿಗೆ ನಾವು ಕಂಡುಹಿಡಿದೀವಲ್ಲ ಅವಾಗ ಈ ಇದಕ್ಕಿಂಟು 5 ಮಾಡಬೇಕಾಗುತ್ತೆ. ಇದಕ್ಕಿಂಟು ನಾವು 5 ಮಾಡಿದ್ರೆ ನಮಗೆ 5 ಮಾಡಿದ್ರೆ ನಮಗೆ 10,240 ಬರುತ್ತೆ. ಈ ಥರ ನಾವು ಬಂದಿರತಕ್ಕಂಥ ವ್ಯಾಲ್ಯೂಗೆ ಟೋಟಲ್ ಲೇಬರ್ ಅವರ್ಸ್ ಕಂಡುಕೊಂಡ್ವಿ. ಇಷ್ಟು ಮಾಡಿದ್ರೆ ಈ ಪ್ರಾಬ್ಲಮ್ ಕಂಪ್ಲೀಟ್. 7 ಮಾರ್ಕ್ಸ್ ಟೋಟಲ್ 14 ಮಾರ್ಕ್ಸ್ ದಿಸ್ ಚಾಪ್ಟರ್ ಲರ್ನಿಂಗ್ ಕರ್ವ್ನಾಗ, ಓಕೆನಾ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ. ನನ್ನ ನಂಬರ್ ಇಲ್ಲಿ ಬರಿತಾ ಇದ್ದೀನಿ. ನಿಮ್ಗೆ ಏನಾದ್ರು ಡೌಟ್ಸ್ ಆಯ್ತಂದ್ರೆ ನೀವು ಆರಾಮ್ ಕೇಳ್ಬೋದು. ಈ ನಂಬರ್ ನಂದು 7353476028, ಓಕೆನಾ. ಬಾಯ್ ಎಲ್ಲರಿಗೂ.